ಮಕ್ಕಳಿರಬೇಕು. ಈ ತರಹ ಮನೆಯಲ್ಲಿ ಹಾಲು ಚೆಲ್ಲಿತು, ಮೊಸರು ಚೆಲ್ಲಿತು, ಬೆಣ್ಣೆ ಚೆಲ್ಲಿತು, ಪಾತ್ರೆ ಒಡೆಯಿತು, ಪದಾರ್ಥಗಳೆಲ್ಲ ಮುರಿದವು ಅಂದರೆ ಅದು ದುಃಖದ ಸಂಗತಿ ಅಲ್ಲ, ಸಂತೋಷದ ಸಂಗತಿ. ಯಾಕೆ ಅಂದರೆ ಎದ್ದು ಗಲಾಟೆ ಮಾಡುವ ಮಕ್ಕಳಿದ್ದಾರೆ, ಮಕ್ಕಳನ್ನು ದೇವರು ಕೊಟ್ಟಿದ್ದಾನೆ ಅನ್ನೋದು ದೊಡ್ಡ ಭಾಗ್ಯ. ಮಕ್ಕಳೇ ಆಗದಿದ್ದರೆ, ಮಕ್ಕಳಾದರೂ ಮಕ್ಕಳಿಗೆ ಓಡಾಡ್ಲಿಕ್ಕೆ ಬರದೇ ಇದ್ದರೆ, ಓಡಾಡ್ಲಿಕ್ಕೆ ಬರ್ತಾ ಇದ್ದರೂ ಪೆದ್ದ ಮಕ್ಕಳಿದ್ದರೆ ಏನು ತಲೆ ಸರಿ ಇರೋದಿಲ್ಲ, ಕೆಲವುಗಳಿಗೆ ಬಡಿಸ್ಕೊಳ್ತಿರ್ತವೆ ಅಷ್ಟೇ, ಒಡೆಯೋದಕ್ಕೆ ಬಡಿಯೋದಕ್ಕೆ ಬರ್ತಿರೋದಿಲ್ಲ. ಈ ತರಹದ ಒಳ್ಳೆಯ ಚುರುಕಾದ ಮಕ್ಕಳಾಗಬೇಕು, ಆರೋಗ್ಯವಂತ ಮಕ್ಕಳಾಗಬೇಕು, ಚುರುಕಾದ ಮಕ್ಕಳಿರಬೇಕು. ಇದೆಲ್ಲವೂ ಒಂದು ದೃಷ್ಟಿಯಲ್ಲಿ ಒಂದು ದೇವರು ಕೊಟ್ಟ ಭಾಗ್ಯ ಹೊರತು ಅಷ್ಟಕ್ಕಾಗಿ ಬಹಳಷ್ಟು ತಲೆ ಬಿಸಿ ಮಾಡಿಕೊಂಡು ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಬಗಳಿ, ಬಂಗಾರ, ಕಪಾಟು, ಕನ್ನಡಿ, ಇನ್ಯಾವುದೋ ಪದಾರ್ಥಗಳು, ಪುಸ್ತಕ ಹರಿತವೆ. ಕೆಲವು ಅತೀ ಅಮೂಲ್ಯವಾದದ್ದು ಹರಿದ್ರೆ ಸಿಗದೇ ಇರೋವಂಥದ್ದನ್ನು ಕೈಗೆ ಸಿಗದೇ ಇರೋ ಹಾಗಿಡಬೇಕು. ಇನ್ನು ಕೆಲವು ಸಾಮಾನ್ಯ ಪದಾರ್ಥಗಳನ್ನು ಕೈಗೆ ಸಿಗೋ ಹಾಗಿಟ್ಟು ಹಾಳಾದರೆ